ವಾರ್ತೆಯ ಮುಖ್ಯಾಂಶಗಳು. 2024-25ನೇ ಸಾಲಿನ ಪಂಪ್ ಪ್ರಶಸ್ತಿಗೆ ಡಾಕ್ಟರ್ BA ವಿವೇಕ್ ರೈ ಅವರು ಅರ್ಹರಾಗಿದ್ದಾರೆ. ಎಸಿ ಕಾವ್ಯರಾಣಿ. ಕದಂಬೋತ್ಸವ ಕ್ರೀಡಾಕೂಟವನ್ನು ಉದ್ಘಾಟಿಸಿದ ಅಪರ ಜಿಲ್ಲಾಧಿಕಾರಿ ಸಾಹಿದ್ ಮುಲ್ಲಾ. ಉಚಿತ ಮಾನಸಿಕ ಆರೋಗ್ಯ ತಪಾಸಣಾ ಶಿಬಿರ. ಜನಾಕ್ರೋಶ ಯಾತ್ರೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ವಾನಳ್ಳಿಯಲ್ಲಿ ಏಪ್ರಿಲ್ 15ಕ್ಕೆ ಸುರಸಾನಿಕ. ಕದಂಬೋತ್ಸವದ ಸಿದ್ಧತೆಗಳನ್ನು ವೀಕ್ಷಣೆ ಮಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್. ತಾಲೂಕಿನ ಬನವಾಸಿಯಲ್ಲಿ ಜಿಲ್ಲಾಡಳಿತ, ಉತ್ತರ ಕನ್ನಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕದಂಬೋತ್ಸವ 2025 ಏಪ್ರಿಲ್ 12 ಮತ್ತು 13ರಂದು ಬನವಾಸಿಯ ಮಯೂರ ವರ್ಮನ ವೇದಿಕೆಯಲ್ಲಿ ಬನವಾಸಿ ಕದಂಬೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುವುದು. ಎಲ್ಲ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಎಲ್ರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಉತ್ತರ ಕನ್ನಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ಇವರ ಸಹಭಾಗಿತ್ವದಲ್ಲಿ ಕದಂಬೋತ್ಸವ 2025 ಇದೇ ಏಪ್ರಿಲ್ ತಿಂಗಳ 12 ಮತ್ತು 13ನೇ ತಾರೀಕು ಬನವಾಸಿಯ ಮಯೂರ ವರ್ಮ ವೇದಿಕೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗ್ತಿದೆ. ಎಲ್ಲ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಹಾಗೆಯೇ 2024-25ನೇ ಸಾಲಿನ ಪಂಪ ಪ್ರಶಸ್ತಿಯನ್ನು ಈ ಒಂದು ವೇದಿಕೆಯಲ್ಲಿ ಪ್ರದಾನ ಮಾಡಲಾಗುತ್ತೆ. ಈ ಬಾರಿ ಡಾಕ್ಟರ್ BA ವಿವೇಕ್ ರೈ ಅವರಿಗೆ ಪಂಪ ಪ್ರಶಸ್ತಿ ಪ್ರದಾನವಾಗಿರುತ್ತೆ. ವಿಶ್ರಾಂತ ಕುಲಪತಿಗಳು, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಅವರಿಗೆ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸಲಾಗುತ್ತೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತ ಜಿಲ್ಲಾಡಳಿತದ ಪರವಾಗಿ ನಾನು ಕೇಳ್ಕೊತೀನಿ. ನಮಸ್ಕಾರ. ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯ ಕದಂಬೋತ್ಸವಕ್ಕೆ ಹಾರ್ದಿಕ ಸ್ವಾಗತ. ಜಿಲ್ಲಾಡಳಿತ, ಉತ್ತರ ಕನ್ನಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ನಡೆಯುತ್ತಿರುವ ವಿಶ್ವವಿಖ್ಯಾತ ಕದಂಬೋತ್ಸವ 2025 ಕದಂಬೋತ್ಸವ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಕರ್ನಾಟಕ ಸರ್ಕಾರ ಹಾಗೂ ಸಂಪುಟ ಸಚಿವರಿಗೆ, ಸಂಸದರಿಗೆ, ಸ್ಥಳೀಯ ಶಾಸಕರುಗಳಿಗೆ, MLCಗಳಿಗೆ ಮತ್ತು ಆಗಮಿಸುತ್ತಿರುವ ಎಲ್ಲ ಗಣ್ಯಮಾನ್ಯರಿಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಕದಂಬೋತ್ಸವ 2025 ಪ್ರತಿಷ್ಠಿತ ಪಂಪ್ ಪ್ರಶಸ್ತಿ ಸಮಾರಂಭ ಜರುಗಲಿದ್ದು 2024-25ನೇ ಸಾಲಿನ ಪಂಪ್ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ BA ವಿವೇಕ್ ರೈ, ವಿಶ್ರಾಂತ ಕುಲಪತಿಗಳು, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರಿಗೆ ಪ್ರದಾನ ಮಾಡಲಾಗುವುದು. ಕದಂಬೋತ್ಸವ ಉದ್ಘಾಟನಾ ಕಾರ್ಯಕ್ರಮವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏಪ್ರಿಲ್ 12, 2025 ಶನಿವಾರ ಸಮಯ ಸಂಜೆ 5 ಗಂಟೆಗೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬನವಾಸಿಯ ಮಯೂರ ವರ್ಮ ವೇದಿಕೆಯಲ್ಲಿ ನೆರವೇರಿಸಲಿದ್ದಾರೆ. ಕದಂಬ ಸಾಂಸ್ಕೃತಿಕ ಕಲಾ ಮೆರವಣಿಗೆ ಸಮಯ ಮಧ್ಯಾಹ್ನ 2 ಗಂಟೆಗೆ ಸ್ಥಳ ಶ್ರೀ ಮಧುಕೇಶ್ವರ ದೇವಸ್ಥಾನದಿಂದ ಕದಂಬೋತ್ಸವ ಮೈದಾನದವರೆಗೆ ನಡೆಯಲಿದೆ. ಸಾಯಂಕಾಲ 4:30ರಿಂದ ರಸಮಂಜರಿ ಕಾರ್ಯಕ್ರಮ. ರಾಜೇಶ್ ಕೃಷ್ಣನ್, ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕರು ಹಾಗೂ ಅವರ ಗಾಯನ ತಂಡದವರಿಂದ ಬನ್ನಿ, ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಎಲ್ಲರಿಗೂ ನಮಸ್ಕಾರ. ಕದಂಬರ ವೈಭವವನ್ನು ನೆನಪಿಸಿಕೊಳ್ಳುವ ಉದ್ದೇಶದಿಂದ ನಮ್ಮ ಸರ್ಕಾರ ಇದೇ ಏಪ್ರಿಲ್ 12 ಮತ್ತು 13ರಂದು ಬನವಾಸಿಯಲ್ಲಿ ಕದಂಬ ಉತ್ಸವವನ್ನು ಅದ್ಧೂರಿಯಾಗಿ ಆಯೋಜಿಸಿದೆ. 1,500 ವರ್ಷಗಳ ಹಿಂದೆಯೇ ಕನ್ನಡದ ಮೊಟ್ಟ ಮೊದಲ ರಾಜ್ಯವನ್ನು ಸ್ಥಾಪಿಸಿ ಕನ್ನಡಿಗರನ್ನು ಒಂದುಗೂಡಿಸಿದ ಕದಂಬರ ಸಾಕ್ಷಿ ಪ್ರಜ್ಞೆಯೇ ಈ ಕದಂಬೋತ್ಸವ. ಕನ್ನಡಿಗರ ಕಲೆ, ಸಾಹಿತ್ಯ, ಭಾಷೆ ಮತ್ತು ಸಂಸ್ಕೃತಿ ಕುರಿತ ಅಪಾರ ಅಭಿಮಾನ, ಕಾಳಜಿ ಹಾಗೂ ಸಾಹಸಿ ಗುಣಗಳು ಮೊಟ್ಟ ಮೊದಲ ಬಾರಿಗೆ ಬನವಾಸಿಯ ನೆಲದಲ್ಲಿ ಚಿಗುರಿತು ಎಂಬುದನ್ನು ನೆನೆದರೆ ಕನ್ನಡಿಗರಾದ ನಮ್ಮೆಲ್ಲರಿಗೂ ರೋಮಾಂಚನವಾಗುತ್ತದೆ. ದೇಶ ಒಂದು ಎತ್ತರಕ್ಕೆ ನಿಲ್ಲಬೇಕೆಂದರೆ ಭಾಷೆ ಒಂದು ಹೆಮ್ಮೆಯಾಗಿ ನಿಲ್ಲಬೇಕು ಎಂಬ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮಾತಿನಂತೆ ಸಂಸ್ಕೃತ ಆಡಳಿತ ಭಾಷೆಯಾಗಿದ್ದ ಕಾಲದಲ್ಲಿ ಕನ್ನಡ ನೆಲದ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಜಾರಿಗೆ ತಂದ
ಕದಂಬರ ಭಾಷಾಭಿಮಾನ, ನಾಡಪ್ರೇಮ ಮೆಚ್ಚತಕ್ಕದ್ದು. ಭಾಷೆಯ ಮೂಲಕ ಕನ್ನಡಿಗರ ಅಸ್ಮಿತೆಗೆ ಕಾರಣವಾದ ಕದಂಬರ ದೂರದೃಷ್ಟಿ ಅಭಿನಂದನೀಯ. ಕದಂಬರ ಕಲೆ, ಸಾಹಿತ್ಯ, ಶಿಲ್ಪಕಲೆ, ಧರ್ಮ, ನ್ಯಾಯ, ಭಕ್ತಿಗೆ ಬನವಾಸಿ ತಾಣವಾಗಿರುವುದು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಕನ್ನಡಿ ಹಿಡಿದಿದೆ. ನಾಡಿನ ಜನರೆಲ್ಲರನ್ನೂ ಸಮಾನವಾಗಿ ಕಂಡು ಕನ್ನಡ ನಾಡನ್ನು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಿದ ಕದಂಬರ ಆಡಳಿತ ಅನುಕರಣೀಯ ಹಾಗೂ ಆದರ್ಶಮಯ. ಕದಂಬೋತ್ಸವದ ಮೂಲಕ ಬನವಾಸಿಯ ಸಾಂಸ್ಕೃತಿಕ ಹಿರಿಮೆ, ಧಾರ್ಮಿಕ ಅನ್ಯೋನ್ಯತೆ ಮತ್ತು ಐತಿಹಾಸಿಕ ಮೌಲ್ಯಗಳನ್ನು ನಿರಂತರವಾಗಿ ಕಾಪಾಡಿಕೊಂಡು ಬಂದಿರುವುದು ಈ ನೆಲದ ವೈಶಿಷ್ಟ್ಯತೆಯನ್ನು ಜಗತ್ತಿಗೆ ಸಾರುತ್ತದೆ. ಈ ನೆಲದ ಪ್ರತಿಯೊಬ್ಬರೂ ಬನವಾಸಿಯ ಶ್ರೇಷ್ಠತೆಯ ಬೆಳಕನ್ನು ಬೆಳಗಿಸುವಲ್ಲಿ ನಿರಂತರವಾಗಿ ಯಶಸ್ವಿಯಾಗಿ ತೊಡಗಿಸಿಕೊಂಡಿರುವುದು ಸಂತಸದ ವಿಚಾರವಾಗಿದೆ. ಇದಕ್ಕಾಗಿ ಈ ನಾಡಿನ ಮುಖ್ಯಮಂತ್ರಿಯಾಗಿ ತಮ್ಮೆಲ್ಲರನ್ನೂ ಅಭಿನಂದಿಸುತ್ತೇನೆ. ವೈದ್ಯಕೀಯ ಕಾರಣಗಳಿಂದಾಗಿ ಈ ವೈಭವೋಪೇತ ಸಮಾರಂಭಕ್ಕೆ ಸಾಕ್ಷಿಯಾಗಲು ನನಗೆ ಸಾಧ್ಯವಾಗುತ್ತಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಜನತೆ ಹಾಗೂ ನಾಡಿನ ಎಲ್ಲ ಕನ್ನಡಿಗರಿಗೂ ಈ ಉತ್ಸವದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇನೆ. ಕನ್ನಡ ನಾಡಿನ ಹೆಮ್ಮೆಯ ಕದಂಬೋತ್ಸವ ಯಶಸ್ವಿಯಾಗಿ ನೆರವೇರಲೆಂದು ಮನದುಂಬಿ ಹಾರೈಸುತ್ತೇನೆ. ಪಂಪ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಶ್ರೀ ವಿವೇಕ ರೈ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ತಾಲೂಕಿನ ಬನವಾಸಿಯಲ್ಲಿ ಏಪ್ರಿಲ್ 11ರಂದು ಕದಂಬೋತ್ಸವ 2025ರ ಕ್ರೀಡಾಕೂಟವನ್ನು ಉತ್ತರ ಕನ್ನಡ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಉದ್ಘಾಟಿಸಿ ಮಾತನಾಡಿದ ಅವರು, ಕ್ರೀಡೆಯಲ್ಲಿ ಮನುಷ್ಯ ಪಾಲ್ಗೊಳ್ಳುವುದರಿಂದ ದೈಹಿಕ ಸದೃಢತೆ ಉಂಟಾಗುತ್ತದೆ ಎಂದು ಹೇಳಿದರು. ಗ್ರಾಮೀಣ ಕ್ರೀಡೆಗಳಿಂದ ಸ್ಪರ್ಧಾತ್ಮಕ ಭಾವನೆ ಮೂಡುತ್ತದೆ. ಯಾವುದೇ ಕಾರ್ಯಕ್ರಮವಾಗಿರಲಿ ಕ್ರೀಡೆ ಇದ್ದರೆ ಮಾತ್ರ ಅದಕ್ಕೆ ಮೆರುಗು ದೊರೆಯುತ್ತದೆ. ಸರ್ಕಾರವು ಇಂತಹ ಉತ್ಸವಗಳಲ್ಲಿ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದೆ. ಕದಂಬೋತ್ಸವದಲ್ಲಿ ಕುಸ್ತಿ ಮತ್ತು ಕಬಡ್ಡಿಗೆ ಹೆಚ್ಚು ಮಹತ್ವ ನೀಡಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಕ್ರೀಡಾಪಟುಗಳನ್ನು ಪರಿಚಯಿಸುವ ಕಾರ್ಯ ಆಗಲಿ ಎಂದರು. ನಂತರ ಮಾತನಾಡಿದ ಸಹಾಯಕ ಆಯುಕ್ತೆ ಕೆ.ವಿ. ಕಾವ್ಯರಾಣಿಯವರು, ಕ್ರೀಡಾ ಮನೋಭಾವ ನಮ್ಮೆಲ್ಲರಲ್ಲೂ ಬೆಳೆಸಿಕೊಳ್ಳಬೇಕು. ಆಟದಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ ಎಂದರು. ಕ್ರೀಡಾ ಸಮಿತಿಯ ಅಧ್ಯಕ್ಷರಾದ ಬಸವರಾಜ್ ಮಾತನಾಡಿ, ರಾಜ್ಯಮಟ್ಟದ ಕದಂಬೋತ್ಸವದಲ್ಲಿ ನಾಡಿನ ಇತಿಹಾಸ, ಕಲೆ, ಸಂಸ್ಕೃತಿಯ ಮೆಲುಕು ಹಾಕುವ ಜೊತೆಗೆ ಕ್ರೀಡೆಗೂ ಒತ್ತು ನೀಡುತ್ತಿದ್ದೇವೆ. ಸ್ಥಳೀಯ ಗ್ರಾಮೀಣ ಭಾಗದ ಕ್ರೀಡಾಪಟುಗಳು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದರು. ಬನವಾಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಿಬಿ ಆಯಿಷಾ ಕಾಸಿಂ ಖಾನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶಿರಸಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯ್ಕ್, ಪ್ರಮುಖರಾದ ಗಣೇಶ್ ಸಣ್ಣಲಿಂಗಣ್ಣನವರ್, ಪ್ರಕಾಶ ಬಂಗ್ಲೆ, ಶಿವಾಜಿ ಕಾಳೇರಮನೆ, ಶೌಕತ್ ಬೇಗ್, ಗ್ರಾಮ ಪಂಚಾಯತ್ ಸದಸ್ಯರು, ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು ಇದ್ದರು. ಸಹಾಯಕ ಯುವಜನ ಸೇವಾ ತಾಲೂಕು ಕ್ರೀಡಾಧಿಕಾರಿ ಕಿರಣ್ ಕುಮಾರ್ ನಾಯ್ಕ್ ನಿರೂಪಿಸಿ ಸ್ವಾಗತಿಸಿದರು. ದೈಹಿಕ ಶಿಕ್ಷಕ ಪ್ರಸನ್ನ ಗುನಗ ವಂದಿಸಿದರು. ಕದಂಬರು ಆಳಿದ ನಾಡು ಬನವಾಸಿಯಲ್ಲಿ ಕದಂಬೋತ್ಸವ. ಈ ಸಂಭ್ರಮದಲ್ಲಿ ನಾವು ನೀವು ಭಾಗಿಯಾಗೋಣ. ಕಾರ್ಯಕ್ರಮದ ಮೆರುಗನ್ನ ಇನ್ನಷ್ಟು ಹೆಚ್ಚಿಸೋಣ. ಕದಂಬೋತ್ಸವಕ್ಕೆ ಆಗಮಿಸುವ ಸಕಲರಿಗೂ ಶುಭಾಶಯ ಕೋರುವವರು ಅರಣ್ಯ ಇಲಾಖೆ, ಕೆನರಾ ವೃತ್ತ, ಯಲ್ಲಾಪುರ, ಅರಣ್ಯ ವಿಭಾಗ, ಯಲ್ಲಾಪುರ. ಉಪಸಂರಕ್ಷಣಾಧಿಕಾರಿಗಳು, ಯಲ್ಲಾಪುರ ವಿಭಾಗ, ಯಲ್ಲಾಪುರ. ಡಿಎಫ್ಒ ಹರ್ಷ ಬಾನು, ಸಬ್ ಡಿಎಫ್ಒ ಹೇಮಾವತಿ ಭಟ್, ಆರ್ಎಫ್ಒ ನರೇಶ್, ಯಲ್ಲಾಪುರ. ಕನ್ನಡದ ಮೊದಲ ರಾಜಧಾನಿ, ಇತಿಹಾಸ ಪ್ರಸಿದ್ಧ ಬನವಾಸಿಯಲ್ಲಿ ನಡೆಯುವ ಕದಂಬೋತ್ಸವ ನಮ್ಮೆಲ್ಲರ ಹೆಮ್ಮೆ. ಈ ಕದಂಬೋತ್ಸವಕ್ಕೆ ಆಗಮಿಸುವ ಎಲ್ಲರಿಗೂ ಹೃದಯಪೂರ್ವಕ ಸುಸ್ವಾಗತ. ಸ್ವಾಗತ ಕೋರುವವರು ದಾಕ್ಷಾಯಿಣಿ ನರಸಿಂಹ ನಾಯಕ್ ಅಧ್ಯಕ್ಷರು, ಮುತ್ತಮ್ಮ ಶಿವಾನಂದ್ ಮಡಿವಾಳ್ ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ, ಭಾಸಿ ಗ್ರಾಮ ಪಂಚಾಯತ್ ಭಾಸಿ. ಏಪ್ರಿಲ್ 13ರಂದು ನಗರದ ಮರಾಠಿಕೊಪ್ಪದ ಸುಭಾಷ ನಗರದಲ್ಲಿರುವ ಅಜಿತ ಮನೋಚೇತನ ಕೇಂದ್ರದಲ್ಲಿ ಉಚಿತ ಮಾನಸಿಕ ಆರೋಗ್ಯ ತಪಾಸಣಾ ಶಿಬಿರ ರವಿವಾರ ಏರ್ಪಡಿಸಲಾಗಿದೆ. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯುವ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹುಬ್ಬಳ್ಳಿಯ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಎಸ್.ಸಿ. ಕುಲಕರ್ಣಿಯವರು ಪಾಲ್ಗೊಂಡು ಸಲಹೆ, ಚಿಕಿತ್ಸೆ ನೀಡಲಿದ್ದಾರೆ.
ಕಾರಣ ಸಾರ್ವಜನಿಕರು ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಸುಧೀರ್ ಭಟ್ ಹಾಗೂ ಕಾರ್ಯದರ್ಶಿಗಳಾದ ಅನಂತ್ ಹೆಗಡೆ, ಆಶೀಸ್ ರೈ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕದಂಬೋತ್ಸವದ ಈ ದಿನ ತರಲಿ ನಿಮ್ಮೆಲ್ಲರಿಗೂ ಶುಭ. ಕದಂಬೋತ್ಸವವನ್ನು ನಾವೆಲ್ಲರೂ ಸೇರಿ ಸಂತಸದಿಂದ ಆಚರಿಸೋಣ. ಕದಂಬೋತ್ಸವಕ್ಕೆ ಎಲ್ಲರಿಗೂ ಆಧಾರದ ಸ್ವಾಗತ ಕೋರುವವರು ಶ್ರೀ ವೆಂಕಟರಮಣ ಮಂಜುನಾಥ್ ಹೆಗಡೆ ಅಧ್ಯಕ್ಷರು, ಮಹೇಂದ್ರ ಹೆಗಡೆ ಶಾಲೆಕೊಪ್ಪ ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ಆಡಳಿತ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ, ಬಿಸಿಲುಕೊಪ್ಪ ಸೇವಾ ಸಹಕಾರಿ ಸಂಘ ಬಿಸಿಲುಕೊಪ್ಪ. ಕದಂಬೋತ್ಸವದಲ್ಲಿ ನಾವೆಲ್ಲರೂ ಸಂಭ್ರಮದಿಂದ ಭಾಗಿಯಾಗೋಣ. ಕರುನಾಡಿನ ಶ್ರೇಯೋಭಿವೃದ್ಧಿಗೆ ಎಂದಿಗೂ ಶ್ರಮಿಸೋಣ. ಪಂಪನ ನಾಡಿನಲ್ಲಿ ವಿರಾಜಿಸೋಣ. ಎಲ್ಲರಿಗೂ ಕದಂಬೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ರಾಜೇಶ್ ಮಿಡಿವಾಳ್ ಅಧ್ಯಕ್ಷರು, ಮೀನಾಕ್ಷಿ ಸದಾಶಿವಗೌಡ ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ, ದೊಡ್ನಳ್ಳಿ ಗ್ರಾಮ ಪಂಚಾಯತ್ ದೊಡ್ನಳ್ಳಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏಪ್ರಿಲ್ 11, 2025ರಂದು ಉತ್ತರ ಕನ್ನಡದ ಯಲ್ಲಾಪುರದಲ್ಲಿ ಜನಾಕ್ರೋಶ ಯಾತ್ರೆ ನಡೆಯಿತು. ನಗರದ ಗ್ರಾಮದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆ ಮೂಲಕ ತೆರಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಶ್ರೀ ವಿಜಯೇಂದ್ರ ಯಡಿಯೂರಪ್ಪ, ಜಿಲ್ಲಾಧ್ಯಕ್ಷರಾದ ಶ್ರೀ ಎನ್.ಎಸ್. ಹೆಗಡೆ ಕರ್ಕಿ, ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಶ್ರೀ ಎನ್. ರವಿಕುಮಾರ್, ಸಂಸದರಾದ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ, ನಿಕಟಪೂರ್ವ ರಾಜ್ಯಾಧ್ಯಕ್ಷರಾದ ಶ್ರೀ ನಳಿನ್ ಕುಮಾರ್ ಕಟೀಲ್, ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ ನಾಯಕ್, ಶಾಸಕರಾದ ಶ್ರೀ ಹರೀಶ್ ಪೂಂಜಾ, ಮಾಜಿ ಶಾಸಕರಾದ ಶ್ರೀ ಸುನೀಲ್ ಹೆಗಡೆ, ಶ್ರೀ ಸುನೀಲ್ ನಾಯ್ಕ್, ಮಾಜಿ ಸಚಿವರಾದ ಶ್ರೀ ಶಿವಾನಂದ್ ನಾಯ್ಕ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಸ್.ಎಲ್. ಗೋಟ್ನೇಕರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಗುರುಪ್ರಸಾದ್ ಹೆಗಡೆ, ಶ್ರೀ ಪ್ರಶಾಂತ್ ನಾಯ್ಕ್, ಶ್ರೀ ಶಿವಾಜಿ ನರಸಾನಿ, ಪ್ರಮುಖರಾದ ಶ್ರೀ ಪ್ರಮೋದ್ ಹೆಗಡೆ, ಶ್ರೀ ಗೋವಿಂದ ನಾಯ್ಕ್, ಶ್ರೀ ವೆಂಕಟೇಶ್ ನಾಯ್ಕ್, ಶ್ರೀ ಕೆ.ಜಿ. ನಾಯ್ಕ್, ಶ್ರೀ ಹರಿಪ್ರಕಾಶ್ ಕೋಣೆಮನೆ, ಶ್ರೀ ಅಶೋಕ್ ಚಲವಾದಿ, ಶ್ರೀ ಎಲ್.ಟಿ. ಪಾಟೀಲ್, ಶ್ರೀ ಸಂತೋಷ್ ತಳವಾರ, ಶ್ರೀ ಈಶ್ವರ್ ನಾಯ್ಕ್, ಶ್ರೀ ಎಂ.ಜಿ. ಭಟ್, ಶ್ರೀ ವಿಜೇಂದ್ರ ಟಿ.ಜಿ, ರಾಜ್ಯ ಪದಾಧಿಕಾರಿಗಳು, ವಿವಿಧ ಮೋರ್ಚಾಗಳ ಜಿಲ್ಲಾಧ್ಯಕ್ಷರು, ಮಂಡಲಾಧ್ಯಕ್ಷರು, ಪ್ರಮುಖರು ಮತ್ತು ಅಪಾರ ಸಂಖ್ಯೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕದಂಬರು ಆಳಿದ ನಾಡು ಬನವಾಸಿಯಲ್ಲಿ ಕದಂಬೋತ್ಸವ ಸಂಭ್ರಮ. ಈ ಸಂಭ್ರಮದಲ್ಲಿ ನಾವು ಭಾಗಿಯಾಗಿ ಇನ್ನಷ್ಟು ಮೆರುಗು ನೀಡೋಣ. ಕದಂಬೋತ್ಸವಕ್ಕೆ ಆಗಮಿಸುವ ಸಕಲರಿಗೂ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ನಿರ್ಮಲಾ ಸಂತೋಷ್ ನಾಯ್ಕ್ ಅಧ್ಯಕ್ಷರು, ಪ್ರಕಾಶ್ ಜೆ.ಎಂ ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ, ಗುಡ್ನಾಪುರ ಗ್ರಾಮ ಪಂಚಾಯತ್ ಗುಡ್ನಾಪುರ. ಕದಂಬೋತ್ಸವದಲ್ಲಿ ನಾವೆಲ್ಲ ಭಾಗಿಯಾಗೋಣ. ಕರುನಾಡಿನ ಶ್ರೇಯೋಭಿವೃದ್ಧಿಗೆ ಸದಾ ಶ್ರಮಿಸೋಣ. ಪಂಪನ ನಾಡಿನಲ್ಲಿ ವಿರಾಜಿಸೋಣ. ಎಲ್ಲರಿಗೂ ಕದಂಬೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಲಲಿತಾ ಮೋಹನ್ ನಾಯ್ಕ್ ಅಧ್ಯಕ್ಷರು, ನಿರ್ಮಲಾ ಮೈಲಾರಿ ಚಲವಾದಿ ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ, ಸುಗಾವಿ ಗ್ರಾಮ ಪಂಚಾಯತ್ ಸುಗಾವಿ. ವಿಶ್ವವಾಣಿ ಸೇವಾ ಟ್ರಸ್ಟ್ ಕರ್ನಾಟಕ ಹಾಗೂ ಅವಿನಾಶಿ ಸಂಸ್ಥೆ ಜಂಟಿಯಾಗಿ ತಾಲೂಕಿನ ವಾನಹಳ್ಳಿಯ ಸೇವಾ ಸಹಕಾರಿ ಸಂಘದಲ್ಲಿ ಏಪ್ರಿಲ್ 15ರಂದು ಸಂಜೆ 5:40ರಿಂದ ಸುರಸಾನಿಕ ಎಂಬ ವೇಣುವಾದನ ಸಮ್ಮಾನ ಯಕ್ಷರೂಪಕ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಆರಂಭದಲ್ಲಿ ವೇಣುವಾದನದಲ್ಲಿ ಆಕಾಶವಾಣಿ ಎ ಗ್ರೇಡ್ ಕಲಾವಿದ ಕಲ್ಲಾರೆಮನೆ ಪ್ರಕಾಶ್ ಹೆಗಡೆ ಕೊಳಲು ನುಡಿಸುವವರು, ತಬಲಾದಲ್ಲಿ ಕಾರ್ತಿಕ ಭಟ್ಟ ಸಹಕಾರ ನೀಡುವವರು. 6:50ಕ್ಕೆ ವೇಣುವಾದಕ ಕಲ್ಲಾರೆಮನೆ ಪ್ರಕಾಶ್ ಹೆಗಡೆಯವರಿಗೆ ಸಮ್ಮಾನ ನಡೆಯಲಿದ್ದು, ಈ ಕಾರ್ಯಕ್ರಮವನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಟ್ರಸ್ಟ್ ಅಧ್ಯಕ್ಷ, ಪ್ರಜಾವಾಣಿ ದೈನಿಕದ ಕಾರ್ಯನಿರ್ವಾಹಕ ಸಂಪಾದಕ ರವೀಂದ್ರ ಭಟ್ ವಹಿಸಲಿದ್ದಾರೆ. ಅತಿಥಿಗಳಾಗಿ ಸಾಮಾಜಿಕ ಕಾರ್ಯಕರ್ತ ದೀಪಕ್ ದೊಡ್ಡೂರು, ಸೊಸೈಟಿಯ ಅಧ್ಯಕ್ಷ ಎಂ.ಎ. ಹೆಗಡೆ ಕಾನಮುಸ್ಕಿ ಭಾಗವಹಿಸುವವರು. ಸಂಜೆ 7:45ಕ್ಕೆ ವಿಶ್ವಶಾಂತಿ ಸರಣಿಯ 10ನೇ ಕಲಾಕುಸುಮ ವಿಶ್ವಾಭಿಗಮನನ್ ಯಕ್ಷ ನೃತ್ಯ ರೂಪಕ ಪ್ರದರ್ಶನವನ್ನು ಕುಮಾರಿ ತುಳಸಿ ಹೆಗಡೆ ಪ್ರದರ್ಶಿಸಲಿದ್ದಾರೆ.
ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ ಸಾಹಿತ್ಯದ ವಿ ಉಮಾಕಾಂತ್ ಭಟ್ ಹೀರೆಕೈ ನಿರ್ದೇಶನದ ರೂಪಕವನ್ನು ಪ್ರಸಿದ್ಧ ಭಾಗವತ ಕೇಶವ ಹೆಗಡೆ ಕೊಳಗಿ ನಡೆಸಿಕೊಡಲಿದ್ದಾರೆ. ಮದ್ದಲೆಯಲ್ಲಿ ಶಂಕರ ಭಾಗವತ, ಚಂಡಿಯಲ್ಲಿ ವಿಘ್ನೇಶ್ವರ ಗೌಡ ಕೆಸರಕೊಪ್ಪ, ಪ್ರಸಾಧನದಲ್ಲಿ ವೆಂಕಟೇಶ್ ಬೋಗ್ರಿಮಕ್ಕಿ, ಧ್ವನಿ ಬೆಳಕಿನಲ್ಲಿ ಉದಯ್ ಪೂಜಾರ್ ಸಹಕಾರ ನೀಡಲಿದ್ದಾರೆ. ಈ ಕಾರ್ಯಕ್ರಮಗಳೆಲ್ಲವೂ ನಡೆಯುವುದಾಗಿ ಟ್ರಸ್ಟ್ ಉಪಾಧ್ಯಕ್ಷ ರಮೇಶ್ ಹಳೇಕಾನಗೌಡ, ಕಾರ್ಯದರ್ಶಿ ಗಾಯತ್ರಿ ರಾಘವೇಂದ್ರ ಜಂಟಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕದಂಬರ ನಾಡು ಕನ್ನಡಿಗರ ನಾಡು, ಮಯೂರ ವರ್ಮನ ಬೀಡು, ಕನ್ನಡದ ಮೊದಲ ರಾಜಧಾನಿ, ಐತಿಹಾಸಿಕ ಬನವಾಸಿ ಕದಂಬೋತ್ಸವಕ್ಕೆ ಆಗಮಿಸುತ್ತಿರುವ ಸರ್ವರಿಗೂ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ರಾಜೇಂದ್ರ ಪುಟ್ಟಪ್ಪ ಗೌಡ್ರು ವದ್ದಲ, ಅಧ್ಯಕ್ಷರು, ನಟರಾಜ್ ಪಿ ಹೊಸೂರ್, ಉಪಾಧ್ಯಕ್ಷರು, ಗೌರವಾನ್ವಿತ ಆಡಳಿತ ಮಂಡಳಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಎಲ್ಲ ಖಾತೆದಾರರು ಹಾಗೂ ಸಿಬ್ಬಂದಿ ವರ್ಗ, ಕಾಳಂಗಿ ಸೇವಾ ಸಹಕಾರಿ ಸಂಘ ಕಾಳಂಗೆ. ಕದಂಬರ ಮೊದಲ ರಾಜಧಾನಿ ಬನವಾಸಿಯಲ್ಲಿ ಕದಂಬೋತ್ಸವ ಸಂಭ್ರಮ. ಈ ಸಂಭ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಹಾಗೂ ಕದಂಬೋತ್ಸವಕ್ಕೆ ಆಗಮಿಸುತ್ತಿರುವ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಮೋಹನ್ ವಿಶ್ವೇಶ್ವರ ಹೆಗಡೆ ಕಬ್ಬೆ, ಅಧ್ಯಕ್ಷರು, ನಟರಾಜ್ ಗಣಪತಿ ಹೆಗಡೆ, ಉಪಾಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ, ಉಂಚಳ್ಳಿ ಸೇವಾ ಸಹಕಾರಿ ಸಂಘ ಉಂಚಳ್ಳಿ. ತಾಲೂಕಿನ ಬನವಾಸಿಯಲ್ಲಿ ಕದಂಬೋತ್ಸವ 2025ರ ಅಂಗವಾಗಿ ಜರ್ಮನ್ ಟೆಂಟ್ನಿಂದ ಸಿದ್ಧಗೊಳಿಸಿದ ಮಯೂರವರ್ಮನ ವೇದಿಕೆಯನ್ನು ವೀಕ್ಷಣೆ ಮಾಡಿದರು. ನಂತರ ಮಯೂರವರ್ಮನ ವೇದಿಕೆಯ ಆವರಣದಲ್ಲಿ ನಡೆದ ಮಹಿಳೆಯರ ಹಾಗೂ ಪುರುಷರ ಪ್ರತ್ಯೇಕ ಹಗ್ಗಜಗ್ಗಾಟದ ಆಟವನ್ನು ವೀಕ್ಷಣೆ ಮಾಡಿ ಗೆದ್ದ ತಂಡಗಳಿಗೆ ಬಹುಮಾನವನ್ನು ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಏಪ್ರಿಲ್ 12 ಮತ್ತು 13ರಂದು ಕದಂಬೋತ್ಸವ ಉದ್ಘಾಟನೆ ನಿಮಿತ್ತವಾಗಿ ಸಾರ್ವಜನಿಕರಿಗೆ ಒಟ್ಟು 14 ಸರ್ಕಾರಿ ಬಸ್ಗಳನ್ನು ಈ 2 ದಿನ ಉಚಿತವಾಗಿ ಯಲ್ಲಾಪುರದಿಂದ ಶಿರಸಿ, ಶಿರಸಿಯಿಂದ ಬನವಾಸಿ ಮತ್ತು ಬನವಾಸಿಯ ಸುತ್ತಮುತ್ತಲಿನ ಗ್ರಾಮಗಳಿಗೆ ಬಸ್ಸುಗಳು ಸಂಚರಿಸುತ್ತವೆ. ಸಾರ್ವಜನಿಕರು ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. ನಂತರ ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತೆ ಕಾವ್ಯರಾಣಿ, ಗಣೇಶ್ ಸಣ್ಣಲಿಂಗಣ್ಣನವರ್, ಬನವಾಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬಿಬಿ ಆಯಿಷಾ ಕಾಸಿಂ ಖಾನ್, ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷ ಕಿರಣ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವರ್ಷಗಳಲ್ಲಿ ತಮಗೆ ಇನ್ನೂ ಹರ್ಷ ಸಿಗಲಿ ಅಂತ ಹಾರೈಸುತ್ತಾ, ಎರಡನೇ ದ್ವಿತೀಯ ತಂಡವಾಗಿ ಹೊರಹೊಮ್ಮಿದಂಥ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಉಮಾ ಮಧುಕೇಶ್ವರ ತಂಡ ಬನವಾಸಿ, ಭವ್ಯ ಚಂದ್ರಶೇಖರ್ ಶೇಟ್ ಇವರ ನೇತೃತ್ವದ ಒಂದು ತಂಡ ದ್ವಿತೀಯ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದಿದ್ದಾರೆ. ದ್ವಿತೀಯ ತಂಡದ ಆಟಗಾರರಾಗಿ ಬಹುಮಾನವನ್ನು ಪಡೆಯಲಿಕ್ಕೆ ವೇದಿಕೆ ಮೇಲಕ್ಕೆ ಬರಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇವರಿಗೂ ಕೂಡ ಕ್ರೀಡಾ ಸಮಿತಿಯ ಪರವಾಗಿ ಶುಭವನ್ನು ಕೋರುತ್ತಾ, ಹಗ್ಗ ಜಗ್ಗಾಟ ಪ್ರಥಮ ತಂಡವಾಗಿ, ಪುರುಷರ ಪ್ರಥಮ ತಂಡವಾಗಿ ಹಗ್ಗ ಜಗ್ಗಾಟದಲ್ಲಿ ಪುರುಷರ ಪ್ರಥಮ ತಂಡವಾಗಿ ಹೊರಹೊಮ್ಮಿದಂಥ ತಂಡ ಬನವಾಸಿಯ ರಾಕರ್ಸ್ ತಂಡ. ಬನವಾಸಿಯ ರಾಕರ್ಸ್ ಚೇತನ್ ಕುಮಾರ್ ಚಕ್ರಸಾಲಿ ನಾಯಕತ್ವದ ತಂಡ. 15,000 ರೂಪಾಯಿಗಳ ಚೆಕ್, ಅದೇ ರೀತಿಯಾಗಿ ಪ್ರಶಸ್ತಿ ಫಲಕ ಮತ್ತು ಪ್ರಶಸ್ತಿ ಪತ್ರ. ಮುಂದಿನ ದಿನಗಳಲ್ಲಿ ತಮಗೆ ಶುಭವಾಗಲಿ ಎಂದು ಹಾರೈಸುತ್ತಾ, ರನ್ನರ್ ಅಪ್ ತಂಡ ಹಗ್ಗ ಜಗ್ಗಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂತಹ ನಿಸಾರ್ ಅಹಮದ್ ಬೇಗ್ ಸ್ಟಾರ್ ಎ ತಂಡ. ಈ ತಂಡದ ಎಲ್ಲ ಸದಸ್ಯರು ಸಹ ವೇದಿಕೆಯ ಮೇಲಕ್ಕೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ತೇವೆ. ದ್ವಿತೀಯ ತಂಡ ಸ್ಟಾರ್ ಎ ತಂಡ ನಿಸಾರ್ ಅಹಮದ್ ಬೇಗ್ ಇವರ ತಂಡ. ಬೇಗ ಬನ್ನಿ ಸರ್.
10,000 ರೂಪಾಯಿಗಳ ಚೆಕ್, ಅದೇ ರೀತಿಯಾಗಿ ಪ್ರಶಸ್ತಿ ಪತ್ರ, ಪ್ರಶಸ್ತಿ ಫಲಕವನ್ನು ತಂಡವು ಜಯಗಳಿಸಿದೆ. ಮುಂದಿನ ದಿನಗಳಲ್ಲಿ ತಮಗೆ ಶುಭವನ್ನು ಕೋರುತ್ತಾ ವೈಯಕ್ತಿಕ ಸ್ಪರ್ಧೆಗಳಲ್ಲಿ ತಲೆಯ ಮೇಲೆ ಪುಸ್ತಕ 35+ ಮಹಿಳೆಯರು, 35 ವಯೋಮಾನಕ್ಕಿಂತ ಹೆಚ್ಚಿನ ಮಹಿಳೆಯರು ತಲೆಯ ಮೇಲೆ ಪುಸ್ತಕ ಸ್ಪರ್ಧೆ ಗೀತಾ ಸತೀಶ್ ತಳಗೇರಿ ಪ್ರಥಮ. ಗೀತಾ ಸತೀಶ್ ತಳಗೇರಿ ಪ್ರಥಮ. ಇಲ್ಲ, ತಲೆಯ ಮೇಲೆ ಪುಸ್ತಕ ದ್ವಿತೀಯ ಜಯಮ್ಮ ಗೀತಾ ಸತೀಶ್ ತಳಗೇರಿ 2,000 ರೂಪಾಯಿಗಳ ಚೆಕ್, ಅದೇ ರೀತಿಯಾಗಿ ಕೇಳಿಕೊಂಡು ಕದಂಬರ ಮೊದಲ ರಾಜಧಾನಿ ಇತಿಹಾಸ ಪ್ರಸಿದ್ಧ ಬನವಾಸಿಯಲ್ಲಿ ನಡೆಯುವ ಕದಂಬೋತ್ಸವಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸುಸ್ವಾಗತ. ಸ್ವಾಗತ ಕೋರುವವರು ಮಂಜಪ್ಪ ಶಿವಪ್ಪ ಭೂವಿ, ಅಧ್ಯಕ್ಷರು, ಗೌರವಾನ್ವಿತ ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ, ಉಂಚಳ್ಳಿ ಗ್ರಾಮ ಪಂಚಾಯತ್, ಉಂಚಳ್ಳಿ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.